ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರಂಗೋಲಿನ ಪೂರ್ತಿ ನೋಡಿ. ಇದು ಒಂಥರ ಸ್ಪೆಷಲ್ ರಂಗೋಲಿ, ತುಂಬ ಚೆನ್ನಾಗಿದೆ. ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ. ಸೊ ರಂಗೋಲಿ ವಿಡಿಯೋ ಆದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ನಾನು ನಿನ್ನೆ ವಿಡಿಯೋಲಿ ಹೇಳ್ದಂಗೆ ಇವತ್ತು ಯಶ್ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಹೊರಟಿದ್ದೀವಿ. ಸೊ ಇವಾಗ ಹೊರಡ್ತೀನಿ, ಆಮೇಲೆ ನಾನು ಹೋಗ್ತಾ ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ನಾವು ಹೊರಡ್ತಾ ಇದ್ದೀವಿ ನೋಡಿ. ಇದು ಬಂದುಬಿಟ್ಟು ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ನಡೀತಾ ಇರೋದು. ಸ್ಟೆಲ್ಲಾ ಮೇರಿಕ್ ಸ್ಕೂಲ್ ಇದೆ ನೋಡಿ, ಅದರ ಪಕ್ಕನೇ ವೈಲಿಕಾವಲ್ ಹತ್ರ ಬರುತ್ತೆ. ಸೊ ಅದೇ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇನ್ನೇನು ರೀಚ್ ಆಗಿಬಿಡ್ತೀವಿ ಆಲ್ಮೋಸ್ಟು. ಸೊ ನೋಡಿ, ಒಳಗಡೆ ಎಂಟ್ರ್ ಆಗ್ತಾಯಿದ್ದೀವಿ. ಇದು ವೀಣೆ ಶೇಪಲ್ಲಿ ಕಟ್ಟಿದ್ದಾರೆ ಆಡಿಟೋರಿಯಮ್ಮು. ತುಂಬ ಚೆನ್ನಾಗಿದೆ, ಐ ಮೀನ್ ಸ್ಪೇಷಿಯಸ್ ಆಗಿದೆ. ಸೊ ಯಶ್ಗೆ ಇದು 3rd ಟೈಮ್ ನಾವು ಇದೇ ಚೌಡಯ್ಯ ಮೆಮೋರಿಯಲ್ ಹಾಲ್ಗೆ ಬರ್ತಾ ಇರೋದು. ಇದಕ್ಕೆ ಮುಂಚೆ 2 ಪರ್ಫಾರ್ಮೆನ್ಸ್ ಕೂಡ ಇಲ್ಲೇ ಆಗಿದೆ ಒಂದು. ಸೊ ಇವಾಗ ಎಲ್ಲ ಮಕ್ಕಳೆಲ್ಲ ಕೂತಿದ್ದಾರೆ, ಎಲ್ಲ ಮೇಕಪ್ಗೆ ವೇಟ್ ಮಾಡ್ಕೊಂಡು ಕೂತಿದ್ದಾರೆ ಮಕ್ಕಳೆಲ್ಲ. ಸೊ ಯಶ್ನ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ. ಸೊ ನಾನು ನಿಮ್ಗೆ ಹೇಳಿದೆ ಎಲ್ಲರೂ ರೆಟ್ರೋ ಸ್ಟೈಲಲ್ಲಿ ಅಂತ. ಸೊ ಆ ಸಾಂಗಿಗೆ ಈ ಥರ ಮೇಕಪ್ ಮಾಡಿದ್ದಾರೆ. ಒಳ್ಳೆ ಜೋಕರ್ ಥರ ಚೆಂದ ಕಾಣ್ತಾ ಇದ್ದಾನೆ, ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗೆ ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಕೂತಿದ್ದಾರೆ ನೋಡಿ. ಸೊ ಅವ್ರವ್ರ ಥೀಮಿಗೆ ತಕ್ಕಂಗೆ ಅಲಂಕಾರ ಮಾಡ್ಕೊಂಡವ್ರೆ. ಇಲ್ಲಿ ಸ್ವಲ್ಪ ಭಾಷಣ ಎಲ್ಲ ಮಾಡ್ತಾಯಿದ್ರು, ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್, ಹಾಗೆ ಸ್ವಲ್ಪ ಸಾಂಗ್ಸ್ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದ್ದೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಗಿದ್ದೀನಿ ಅಂತಂದರೆ ಜಾಸ್ತಿ ಬುದ್ಧಿ ಇದೆ, ನಾನೇ ಶ್ರೇಷ್ಠ ಅನ್ನೋ ಅಹಂಕಾರ ಬಂದ್ಬಿಡುತ್ತೆ.
ಇನ್ನೂ ಮೇಕಪ್ ಅಳಿಸಿಲ್ಲ. ಸೊ ಇವಾಗ ಹೊರಗಡೆ ಬಂದಿದ್ವಿ. ಇನ್ನು ಪ್ಲೇಸ್ ನಡೀತಾ ಇದೆ, ಬಟ್ ನಾವು ಹೊರಡ್ತಾ ಇದ್ವಿ. ಆಲ್ರೆಡಿ 2 o'clock ಆಗಿದೆ. ಸೊ ಎಷ್ಟಿಗೆ ಹಸುವಾಗಿದೆ, ಹಾಗಾಗಿ ಇವಾಗ ಹೋಗಿ ಊಟ ಮಾಡಿಕೊಂಡು ಹಾಗೆ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಲ್ವಾ? ಇಲ್ಲಿ ಮುಖ ತೋರಿಸಿ. ಸೊ ನೋಡಿ, ಇದು ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ ಯಶ್ಗೆ. ಒಂದು ಆಲೂ ಬನ್ನು, ಒಂದು ಕಪ್ ಕೇಕ್, ಆಮೇಲೆ ಬಿಸ್ಕೆಟ್, ಒಂದು ಮಾಜಾ ಕೊಟ್ಟಿದ್ದಾರೆ. ನೋಡಿ ಅವ್ನು ಕುಡಿತಾವನೆ ಅಂತ. ಹಾಗೆ ಯಶು ಹೊರಗಡೆ ತಿನ್ನಬೇಕು ಅಂತ ಹಠ ಮಾಡ್ತಾಯಿದ್ದ. ಹಾಗಾಗಿ ವೈಷ್ಣವಿ ಸಫೇರ್ಗೆ ಹೋಗೋಣ ಅಂತ ಅಲ್ಲಿ ಹೋದ್ವಿ. ಬಟ್ ಎಲ್ಲ ಕ್ಲೋಸ್ ಆಗಿತ್ತು, ಏನು ತಿನ್ನೋ ಥರ ಇರಲಿಲ್ಲ. ಬಟ್ ಹಾಗೂ ಏನೋ ಒಂದು ತಿನ್ಕೊಂಡು ಮತ್ತೆ ಮನೆಗೆ ವಾಪಸ್ ಬಂದ್ವಿ. ಸುಮ್ಮನೆ ಹೋಗಿದ್ದು ವೇಸ್ಟ್ ಆಯಿತು. ಏನೋ ಒಂದು ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಡರ್ಟಿ ಡಾಗ್ ಹೋಗೋಣ ಅಂದರೆ ಅದು ಕೂಡ ಏನೋ ಕಿಚನ್ ಕ್ಲೀನ್ಲಿನೆಸ್ ಮೇಂಟೆನೆನ್ಸ್ ಅಂದ್ಬಿಟ್ಟು ಅದು ಕೂಡ ಕ್ಲೋಸ್ ಮಾಡಿದರು. ಸೊ ಹಾಗೆ ಬಂದ್ವಿ. ಕಾರ್ಗಳು ಯಾವುದೂ ಇರಲಿಲ್ಲ, ಜಸ್ಟ್ PVRಗೆ ಹೋಗೋರು ಮಾತ್ರ ಅಲ್ಲಿ ಕೆಳಗಡೆ ಪಾರ್ಕ್ ಮಾಡಿದ್ರು ಅನಿಸುತ್ತೆ. ಅಷ್ಟೇ ಮನೆಗೆ ಬಂದ್ವಿ. ಯಶು, ನಾನು, ನಮ್ಮ ಅಕ್ಕ, ನಮ್ಮ ಯಜಮಾನ್ರು ಎಲ್ಲರೂ ಬಂದರು. ಯಶು ಇಲ್ಲಿದ್ದ ನೋಡಿ, ಐಸ್ ಕ್ರೀಮ್ ತಿಂತವನೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ ಯಶು ಇವತ್ತು. ಸೊ ಅವರು ಟ್ರೈನರ್ ಕೂಡ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ ಅಂತ. ತುಂಬ ಖುಷಿ ಆಯಿತು ನನಗೆ. ಸೊ ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸಂಜೆ ಮೇಲೆ. ಸೊ ಕೀಪ್ ವಾಚಿಂಗ್. ಈಗ ಸಂಜೆ ಮೇಲೆ ಅಡುಗೆ ಏನಾದರೂ ಮಾಡೋಣ ಅಂತ ಕೇಳಿದ್ರೆ ಯಾರೋ ನನಗೇನು ಬೇಡ ಅಂತ ಇದ್ರು. ಸೊ ಹಾಕಿದ್ರು ಇಡ್ಲಿ ಅಂದ್ಬಿಟ್ಟು ಚಟ್ನಿ ಮತ್ತು ದೋಸೆ ಮಾಡ್ತಾಯಿದ್ದೀನಿ. ಮತ್ತು ಹಸುವಾದ್ರೆ ಕೇಳ್ತಾರೆ ಅಂದ್ಬಿಟ್ಟು ಸೊ ಚಟ್ನಿಗೆ ನಾನು ಕಡಲೆಕಾಯಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಉಪ್ಪು, ಹುಣಸೆಹಣ್ಣು ಇಷ್ಟು ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ. ಈಗ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಕಾಯಿ ಮತ್ತು ಕಡಲೆ ಹಾಕಿರೋ ಚಟ್ನಿಗೆ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಜಾರಲ್ಲಿ ಬಂದು ಟೊಮೆಟೊ, ಉಪ್ಪು ಹಾಕಿ ರುಬ್ಕೊಂಡಿದ್ದು ಚಟ್ನಿ ಮಾಡೋದಕ್ಕೆ ಅಂದ್ಬಿಟ್ಟು ಸೊ ಬೇಗ ಆಗುತ್ತೆ ಅಂತ ಈ ರೀತಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಒಗ್ಗರಣೆನ ನಾನು ಮಿಕ್ಸಿ ಜಾರಲ್ಲೇ ಹಾಕೋತಾಯಿದ್ದೀನಿ. ಯಾಕಂದ್ರೆ ಸ್ವಲ್ಪನೇ ಚಟ್ನಿ ಮಾಡಿದ್ದು ಮತ್ತು ಉಳಿದ್ರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಎಷ್ಟು ಸ್ವಲ್ಪನೇ ಮಾಡಿದೆ. ಮತ್ತು ಉಳಿದ್ರು ಒಂದು ಸಣ್ಣ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಡ್ಬೋದು ಅಂದ್ಬಿಟ್ಟು ಅದರಲ್ಲೇ ಒಗ್ಗರಣೆ ಹಾಕಿದ್ದೀನಿ. ಇವಾಗ ನಾನು ಟೊಮೆಟೊ ಚಟ್ನಿ ಏನಿದೆ ನೋಡಿ, ಅದಕ್ಕೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿದ್ದೀನಿ. ಸೊ ಕಾಯಿ ಚಟ್ನಿ ಕೂಡ ನಾನು ಅದೇ ಮಾಡಿದ್ದು. ಕಡಲೆ ಮತ್ತು ಕಾಯಿ ಚಟ್ನಿಗೂ ಅದೇ ಒಗ್ಗರಣೆನೇ. ಸೊ ಇವಾಗ ಇದಕ್ಕೂ ಅದೇ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ಬಾಡಿದ ಮೇಲೆ ಸೊ ಟೊಮೆಟೊ ಏನು ರುಬ್ಬಿಟ್ಕೊಂಡಿದ್ದೆ ನೋಡಿ, ಅದು ಗಟ್ಟಿಯಾಗಿಬಿಟ್ಟಿತ್ತು, ಬರ್ತಾನೆ ಇರಲಿಲ್ಲ. ಸರಿ ಆಮೇಲೆ ಸ್ಪೂನಿಂದ ತೆಗ್ದೆ. ಇದು ಸಿಂಪಲ್ಲಾಗಿ ನಾವು ಬೇಗ ಮಾಡ್ಕೊಳ್ಳುವಂಥ ಚಟ್ನಿ ಇದು. ಸೊ ಅದನ್ನೇ ಹಾಕಿ ಒಗ್ಗರಣೆ ಹಾಕಿದ ಮೇಲೆ ಸ್ವಲ್ಪ ಕುದೀಲಿ, ಎಣ್ಣೆ ಎಲ್ಲ ಸೈಡಲ್ಲಿ ಬರಬೇಕು, ಅಲ್ಲಿ ತನಕ ಕುದೀಲಿ ಅಂತ ಬಿಟ್ಟಿದ್ದೀನಿ. ಈಗ ಒಂಚೂರು ನೀರು ಮತ್ತು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಒಣಗಿದ ಮೆಣಸಿನ್ಕಾಯಿ ಹಾಕಿ ಕೂಡ ರುಬ್ಬೋದು. ಸೊ ನಾನಿಲ್ಲಿ ಖಾರದ ಪುಡಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ಕುದಿ ಬರ್ತಾ ಇದ್ದಂಗೆ ಕೊತ್ತಂಬರಿ ಸೊಪ್ಪನ್ನ ಹಚ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಇದು ಆಪ್ಷನಲ್ಲು, ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ ಅಥವಾ ರುಬ್ಬೋದಕ್ಕೆ ಕೂಡ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಸೊ ಇವಾಗ ಒಂದು ಸತಿ ಮಿಕ್ಸ್ ಆದಮೇಲೆ ಒಂದು ಕುದಿ ಬಂದಮೇಲೆ ಇವಾಗ ನಾನು ಗ್ಯಾಸ್ನ ಆರಿಸ್ಬಿಡ್ತೀನಿ. ನೆಕ್ಸ್ಟ್ ಇಲ್ಲಿ ದೋಸೆ ಮಾಡ್ತಾಯಿದ್ದೀನಿ. ಸೊ ದೋಸೆ ಒಬ್ಬೊಬ್ಬರಿಗೆ ಹಾಕಿ ಒಂದೊಂದೇ ದೋಸೆ ತಿಂದರು ಎಲ್ಲ. ಸೊ ಒಂದೊಂದೇ ದೋಸೆ ಹಾಕಿ ಕೊಡ್ತಾಯಿದ್ದೀನಿ. ಇವಾಗ ಈ ವ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಇವಾಗ ಸಾಂಗ್ಸ್ ಎಲ್ಲ ಹಾಕಿದ್ದೀನಿ. ಇನ್ ಕೇಸ್ ಕಾಪಿರೈಟ್ ಬಂತು ಅಂದರೆ ಎಲ್ಲ ಸಾಂಗ್ಸ್ನ ನಾನು ಮ್ಯೂಟ್ ಮಾಡಿಬಿಡ್ತೀನಿ. ಮ್ಯೂಟ್ ಮಾಡಿಬಿಟ್ಟು ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.